ಪೂಜಾರಿಯವರು ಯಾಕೆ ಮಾತಾಡುವುದಿಲ್ಲ ಅಂತ ಪ್ರಶ್ನೆಯನ್ನು ಇಡೀ ದೇಶ ಇವತ್ತು ಕೇಳ್ತಾ ಇದೆ. ದೇಶ ಮಾತ್ರ ಅಲ್ಲ, ಪೂಜಾರಿಯವರು ಧರ್ಮಸ್ಥಳದಲ್ಲಿ ಆ ಧರ್ಮದ ಸ್ಥಳವನ್ನು ಅವಹೇಳನ ಮಾಡುತ್ತಿರುವಾಗ ಯಾಕೆ ಪೂಜಾರಿಯವರು ಸುಮ್ಮನಿದ್ದಾರೆ? ಭಾರತ ಮಾತ್ರ ಅಲ್ಲ, ಜಗತ್ತು ಕೇಳ್ತಾ ಇದೆ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರೇ, ನಿಮ್ಮ ಒಟ್ಟಿಗೆ ಧರ್ಮಸ್ಥಳದ ಒಟ್ಟಿಗೆ ಇಡೀ ದೇಶ ಅಲ್ಲ, ಜಗತ್ತಿದೆ. ಒಂದು ದೇವಸ್ಥಾನ ಇರೋದು ನಮಗೆ ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದಾಗ ಎಷ್ಟು ಕಷ್ಟ ಆಗಿದೆ. ಒಂದು ಧರ್ಮಸ್ಥಳವನ್ನು, ದೇವರ ಸ್ಥಾನವನ್ನು ನಡೆಸಲಿಕ್ಕೆ ಎಷ್ಟು ಕಷ್ಟ ಇದೆ ಅದು ಪೂಜಾರಿಗೆ ಗೊತ್ತು. ಆದ್ದರಿಂದ ಹೇಳ್ತಿದ್ದೇನೆ, ವೀರೇಂದ್ರ ಹೆಗ್ಗಡೆಯವರೇ, ನಿಮ್ಮ ಒಟ್ಟಿಗೆ ಪೂಜಾರಿದ್ದಾನೆ. ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದು ಮಾತ್ರ ಅಲ್ಲ, ಇಡೀ ಜಗತ್ತು ಇವತ್ತು ಪೂಜಾರಿ ಬಾಯಿ ಮುಚ್ಚಿ ಕೂತ್ಕೊಂಡಿದ್ದಾರೆ. ಹೌದು, ಬಾಯಿ ಮುಚ್ಚಿ ಕೂತಿದ್ದೆ. ಯಾಕೆ ನಾನು ಮಾತಾಡ್ತಾ ಇಲ್ಲ? ಧರ್ಮಸ್ಥಳದಲ್ಲಿ ಈ ರೀತಿ ಆಗ್ತಾ ಇರುವಾಗ ಪೂಜಾರಿಯ ಮೌನ ಯಾಕೆ? ಹೌದು, ಧರ್ಮಸ್ಥಳದ ವಠಾರವನ್ನು SITಯವರು ಅಗೆಯುತ್ತಾ ಇದ್ದಾರೆ. ಶವಗಳನ್ನು ಊತಿಟ್ಟಿದ್ದಾರೆ ಎಂಬ ಈ ಆರೋಪದಲ್ಲಿ ಆ ಶವಗಳನ್ನು ಹುಡುಕ್ತಾ ಇದ್ದಾರೆ. ಇಲ್ಲ, ಹೆಗ್ಗಡೆಯವರೇ, ಧರ್ಮಸ್ಥಳ ಅದು ಧರ್ಮಸ್ಥಳ, ಒಂದು ಸಮಾಜಕ್ಕೆ ಮಾತ್ರ, ಜೈನರಿಗೆ ಮಾತ್ರ ಸೇರಿದಲ್ಲ, ಜಗತ್ತಿಗೆ ಆ ಧರ್ಮಸ್ಥಳ ಒಂದು ಹೆಮ್ಮೆಯ ಸ್ಥಳ. ಆದ್ದರಿಂದ ಹೇಳ್ತಿದ್ದೇನೆ, ಪೂಜಾರಿ ಇವತ್ತು ಬಾಯಿ ಬಿಟ್ಟಿದ್ದಾನೆ. ಧರ್ಮಸ್ಥಳವನ್ನು ಹಾಳು ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ, ಯಮನಿಂದಲೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ಏನು ಅಗೀತಾ ಇದ್ದೀರಿ? ಭಾರತದ ಸಂಸ್ಕೃತಿ, ಮನುಷ್ಯ ಸತ್ತ ಕೂಡಲೇ ಅವನನ್ನು ದೇವಸ್ಥಾನದಲ್ಲಿ, ಅದರ ವಠಾರದಲ್ಲಿ ಊತಿ ಬಿಡುವುದು ಅದೊಂದು ಕ್ರಮ. ಇವತ್ತು SITಯವರು ಹುಡುಕಿದ್ರು, ಏನೂ ಸಿಗಲಿಲ್ಲ. ಹೌದು,
ಸಿಗುವುದಿಲ್ಲ. ಎಷ್ಟು ಹುಡುಕಿದರೂ ನೀವು ಸಿಗುವುದಿಲ್ಲ. ಯಾಕೆ? ಜೈನ ಸಮುದಾಯಕ್ಕೆ ಮಾತ್ರ ಧರ್ಮಸ್ಥಳ ಸೇರಿದಲ್ಲ, ಇಡೀ ಜಗತ್ತಿನ ಭಾರತದ ಒಂದು ಸಂಸ್ಕೃತಿ ಅಂತ ಹೇಳಿದೆ ನಾನು. ಹೌದು, SIT ಅವರೇ, ಮುಖ್ಯಮಂತ್ರಿಯವರೇ, ಏನು ಮಾಡ್ತಿದ್ದೀರಿ? ಧರ್ಮಸ್ಥಳ ದೇಶದ ಹಾಳಾಗ್ತಾ ಇದೆ, ಯಾಕೆ ಬಾಯಿ ಬಿಡುವುದಿಲ್ಲ? ಮುಖ್ಯಮಂತ್ರಿಯವರೇ, ಹಾಗೆ ಕೆಲಸವನ್ನು ಮಾಡಿಕೊಂಡು ಹೋಗ್ತಿದ್ದೀರಿ. ಇಡೀ ನಮ್ಮ ಭಾರತದಲ್ಲಿ ಮುಸ್ಲಿಮರ, ಕ್ರಿಶ್ಚಿಯನ್ರ ಎಲ್ಲ ಕಡೆಗಳಲ್ಲಿ ಮನುಷ್ಯ ಸತ್ತಗೊಳ್ಳೆ ಅವರನ್ನು ಹೂಚಿರುವಂಥ ಕೆಲಸ ಆಗ್ತಾ ಇದೆ. ಅದು ಭಾರತದ ಸಂಸ್ಕೃತಿ. ಇವತ್ತು ಇಷ್ಟೆಯಲ್ಲಿ ಹೆಣ ಸಿಕ್ಕಲಿಲ್ಲ, ಹುಡುಕಿದ್ರು ಹೆಣ ಸಿಕ್ಕುವುದಿಲ್ಲ. ಹೌದು, ಸಿಕ್ಕುವುದಿಲ್ಲ. ಅಷ್ಟು ಆಳದಲ್ಲಿ ಅದನ್ನು ಹುಚ್ಚಿಟ್ಟಿದ್ದಾರೆ. ಆದ್ದರಿಂದ ಹೇಳ್ತಿದ್ದೇನೆ, ಹೇಗಿದ್ದೇವರೇ, ನಿಮ್ಮ ಒಟ್ಟಿಗೆ ಭಾರತ ಇದೆ, ಇಡೀ ಜಗತ್ತಿದೆ. ನಿಮ್ಮ ಒಟ್ಟಿಗೆ ನಿಮ್ಮ ಧರ್ಮವತ್ತಿಯರಿದ್ದಾರೆ. ಹೆದರಬೇಡಿ, ನಾವಿದ್ದೇವೆ. ಕುದುರೋಳಿ ದೇವಸ್ಥಾನ ಇದೆ, ನಾವೆಲ್ಲರೂ ನಿಮ್ಮ ಒಟ್ಟಿಗೆ ಇದ್ದೇವೆ. ಹೆದರಬೇಡಿ. ಇದನ್ನು ಎದುರಿಸಿ ಭಾರತ ಸರ್ಕಾರಕ್ಕೆ ನೀವು ಏನು ಮಾಡ್ತಿದ್ದೀರಿ? ಪ್ರಧಾನಮಂತ್ರಿಯವರೇ, ಮೋದಿಯವರೇ, ಏನು ಮಾಡ್ತಿದ್ದೀರಿ? ಒಂದು ಧರ್ಮಸ್ಥಳ ಇದರ ಹೆಸರು ಹಾಳಾಗ್ತಾ ಇದೆ. ಇಲ್ಲ, ಹಾಳಾಗಲಿಕ್ಕೆ ಬಿಡುವುದಿಲ್ಲ. ಇವತ್ತು ನೀವು ಮುಸ್ಲಿಮರಲ್ಲಿ ಸೇರಿರ್ಬೋದು, ಹಿಂದೂಗಳು ಸೇರಿರ್ಬೋದು, ಕ್ರಿಶ್ಚಿಯನ್ರವರು ಸೇರಿರ್ಬೋದು. ನಿಮ್ಮ ಚರ್ಚ್ಗಳಲ್ಲಿ ಪೂಜ್ಯರಿಲ್ವ? ನೀವು ಶವಗಳನ್ನು ಭೂಮಿಯ ಅಡಿಯಲ್ಲಿ ಪೂಜ್ಯರಿಲ್ವ? ನೀವು ಯಾಕೆ ಊತಿಟ್ಟಿದ್ದೀರಿ? ಮುಖ್ಯಮಂತ್ರಿಯವರೇ, ನಾಚಿಕೆ ಆಗ್ತದೆ ನನಗೆ. ಒಂದು ದೇವಸ್ಥಾನವನ್ನು ಹಾಳು ಮಾಡ್ತಿರುವಾಗ ನಿಮಗೆ ಮಾತಾಡೋ ಧೈರ್ಯ ಇಲ್ಲ. ಮುಖ್ಯಮಂತ್ರಿಯವರೇ, ಪೂಜಾರಿ ಮಾತಾಡ್ತಿದ್ದಾನೆ, ನನಗೆ ನನ್ನನ್ನು ಜೈಲಿಗೆ ಹಾಕಿ, ಆದರೆ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಪೂಜಾರಿ ಬಿಡುವುದಿಲ್ಲ. ಧರ್ಮಸ್ಥಳ ಒಂದು ಸಮಾಜಕ್ಕೆ ಸೇರಿದಂತೆ ಹೇಳಿದೆ ನಾನು. ಹೌದು, ಹೇಳಿ. ಈಗ ಧೈರ್ಯದಲ್ಲಿ ಹೇಳಬೇಕು ನನಗೆ. ಇಲ್ಲಿದ್ದವರು ನೀವು ಹಿಂದೂಗಳದು ಕೈ ಎತ್ತಿ ನೋಡುವ.